ಈ ರೀತಿ ಮೊಟ್ಟೆ ಸಾಂಬಾರು ಮಾಡ್ಕೊಂಡು ತಿಂದಿಲ್ಲ ಅಂದರೆ ಒಂದ್ಸತಿ ಮಾಡ್ಕೊತೀನಿ. ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಇದೆ, ಚೆಕ್ಔಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಒಂದು 3 ಟೊಮೆಟೊನ ಕಟ್ ಮಾಡಿ ಹಾಕೊತಿದ್ವಿ. ಜೊತೆಗೇನೆ ಒಂದು ಅರ್ಧ ಹೋಳಷ್ಟು ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಜಾರ್ಗೆ ಹಾಕೊತಿದ್ವಿ. ಒಂದು ಈರುಳ್ಳಿ ಹಾಕೊತಿದ್ವಿ. ಈರುಳ್ಳಿ ತುಂಬ ಹಾಕ್ಬಿಡಿ, ಒಂದು ಈರುಳ್ಳಿ ಹಾಕಿದ್ರೆ ಸಾಕು. ಜೊತೆಗೆ ಗೋಡಂಬಿ ಹಾಕೊತಿದ್ವಿ. ಗೋಡಂಬಿ ಒಂದು 7ರಿಂದ 8 ಗೋಡಂಬಿ, ಜೊತೆಗೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಇಷ್ಟನ್ನು ಹಾಕಿ, ಜೊತೆಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಕಾಳು, ಒಂದು ಏಲಕ್ಕಿ ಹಾಗೂ ಚಕ್ಕೆ ಲವಂಗ ಇಷ್ಟನ್ನು ಹಾಕೊಳ್ಳಿ. ಈಗ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿರುವಂಥ ಒಣ ಮೆಣಸಿನ್ಕಾಯಿ ಒಂದು 4, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 6 ಇಷ್ಟನ್ನು ಹಾಕೊತಿದ್ದೀವಿ. ಇಷ್ಟನ್ನು ನೀರಲ್ಲಿ ನೆನೆಸಿಟ್ಟು ಹಾಕೊತಾ ಇರೋದು. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ. ಈ ರೀತಿ ಬರುತ್ತೆ ಮಸಾಲೆ. ಇವಾಗ ಇದನ್ನ ಸೈಡ್ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ವಿ. ಒಂದು 6ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ವಿ. ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕೊಂಡಿದ್ವಿ. ಈರುಳ್ಳಿ ಫ್ರೈ ಮಾಡೋಣ. ಒಂದು 2 ನಿಮಿಷ ಫ್ರೈ ಮಾಡಾದ್ಮೇಲೆ ಆಗಲೇ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕೊತಿದ್ವಿ. ಮಸಾಲೆ ಹಾಕಿದ್ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊತಿದ್ವಿ. ನೀವು ನೀರು ಎಷ್ಟು ಬೇಕಷ್ಟು ಹಾಕೊಳ್ಳಿ, ನೋಡ್ಬಿಟ್ಟು ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಡೋಣ. ಇದು ಒಂದು ಕುದಿ ಬರಬೇಕಾದ್ರೆ ಓಪನ್ ಮಾಡೋಣ. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಕುದೀತಾ ಇದೆ, ಮಸಾಲೆದ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಹಾಕೊತಾ ಇದ್ದೀವಿ. ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ರೌಂಡ್. ಈಗ ಗ್ಯಾಸ್ನ ಆಫ್ ಮಾಡಿ ಒಂದೊಂದಾಗಿ ಮೊಟ್ಟೆ ಬಿಟ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡಿರಬೇಕು, ಇಲ್ಲ ಮೊಟ್ಟೆ ಎಲ್ಲ ಕಲಸೋಗುತ್ತೆ. ಜೊತೆಗೆ ಒಂದ್ರ ಪಕ್ಕ ಒಂದು ಬಿಡಬಾರ್ದು, ಸೈಡಿಗೆ ಬಿಟ್ಕೊಳ್ಬೇಕು. ಇವಾಗ ನೋಡ್ಬೋದು, ಮುಚ್ಚಿಟ್ಟು ಒಂದು 20 ನಿಮಿಷ ಬಿಡ್ತಾ ಇದ್ದೀವಿ. ಹಂಗೇನೆ 20 ನಿಮಿಷ ಆದಮೇಲೆ ಗ್ಯಾಸ್ನ ಆನ್ ಮಾಡಿದ್ದೀವಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ ಲೈಟಾಗಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ಆದಮೇಲೆ ತುಂಬಾ ಟೇಸ್ಟಿಯಾಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಇದೆ ನಮ್ಮ ಚಾನಲಲ್ಲಿ, ಚೆಕ್ಔಟ್ ಮಾಡೋದು ಮರಿಬೇಡಿ. ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ನೋಟಿಫಿಕೇಶನ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಇನ್ಸ್ಟಾಗ್ರಾಮಲ್ಲಿ ಪ್ರಜ್ವಲ್ ವ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬ ರೆಸಿಪೀಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಕೂಡ, ಅಲ್ಲೂ ಚೆಕ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು.